ಏಯ್ ಕನ್ಕಣ್ಣ ನಿನ್ಗೆ. ಏಯ್ ಗಾಡಿ ಸೈಡ್ಗೆ ಹಾಕ್ರಿ. ಆಯ್ತು ತಡಿಯೋ. ಏಯ್ ಹೇಳದ್ ಕೇಳಿಸ್ತಿಲ್ವೇನ್ರಿ? ಯಾಕ್ರಿ ಸೈಡಿ ಗಾಡಿನ? ಬಂದೇ ಇರೋ. ಏಯ್ ಮಗನೇ, ಏಯ್ ಎಲ್ಲೋ ನೋಡ್ಕೊಂಡು ಓಡಿಸ್ತಾ ಇದೀಯ ಗಾಡಿ? ಕಣ್ಕಾಣಲ್ವ ನಿನ್ಗೆ? ಏನೋ ಈ ತರ ಸ್ಕ್ರಾಚ್ ಮಾಡಿದ್ಯಾ? ಏಯ್ ನಡಿಯೋ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ ಅನ್ಕೋ, ನೀನೇ ರೆಡಿ ಮಾಡ್ಕೊಡ್ಬೇಕಾಗುತ್ತೆ. ಪೊಲೀಸ್ ಅಂತಲ್ಲ. ಯಾಕೆ ಸರ್? ತಪ್ಪು ನಿಮ್ದು ಇದೆ. ಹೌದಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಯಾರ್ ತಪ್ಪಂತ ಗೊತ್ತಾಗುತ್ತೆ. ಆಯ್ತು ಬನ್ನಿ ಸರ್, ಗ್ಯಾರೇಜ್ ಹತ್ರ ಹೋಗೋಣ. ಅದೆಷ್ಟಾಗುತ್ತೆ ಅಂತ ಹೇಳಿ, ನಾನೇ ರಿಪೇರಿ ಮಾಡಿಸ್ಕೊಡ್ತೀನಿ. ಹೌದಾ? ನಡಿ ಗ್ಯಾರೇಜ್ಗೆ. ಹತ್ತೋ ಗಾಡಿ. ರವಿ, ನೀನು ತಂಗಿನ ಓಲೋ ಬುಕ್ ಮಾಡಿ ಕಳ್ಸ್ಬಿಡು. ಸರಿ ಅಣ್ಣ. ಏ ತಮ್ಮ, ನೀನ್ ಹತ್ತು ಗಾಡಿ. ಅಣ್ಣ, ಈ ಜಗಳ ಎಲ್ಲ ಬೇಕಾ? ಅಯ್ಯೋ ಸುಮ್ಮಿರಮ್ಮ, ನಿಂಗೇನು ಗೊತ್ತಾಗಲ್ಲ. ಆಯ್ತಾ ರವಿ? ಅಣ್ಣ ಆಗ್ತಾ ಇದೆ, ಸ್ವಲ್ಪ ಪ್ರೊಸೆಸಿಂಗ್ ಅಲ್ಲಿ ಇದೆ. ಅಣ್ಣ ಆಯ್ತು. ಅಣ್ಣ ಆಟೋ ಬಂತು. ಸರ್ OTP ತಗೊಳ್ಳಿ ಸರ್. ಹೇಳಿ ಸರ್. ಸರ್ 2341. ಸರಿ ಸರ್. ಸರಿ ಅಣ್ಣ, ಬಾಯ್ ಬಾಯ್ ಬಾಯ್. ಬಾಯ್. ಇದೆ, ಅದು ಇಮಿಡಿಯೇಟ್ ಇದೆ. ಭಯ್ಯ, ಓ ಭಯ್ಯ, ನಮ್ ಏನಾಯ್ತು? ಗಾಡಿ ಒಂಚೂರು ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಸ್ವಲ್ಪ ಚೆಕ್ ಮಾಡ್ತೀರಾ? ಹೌದಾ, ಚಲೋ. ನೋಡಿ ಸರ್. ನೋಡಿ ಸರ್, ಗಾಡಿ ಡೆಂಟ್ ಆಗಿದೆ, ಓಕೆ. ರೀಪೈಂಟ್ ಮಾಡಿಸ್ಬೇಕು. ಟೋಟಲ್ ಎಲ್ಲ ಸೇರಿ ಒಂದು 12ರಿಂದ 15 ಸಾವಿರ ಆಗುತ್ತೆ. ಹಾ ಸರಿ ಸರ್, ನಾವು ಡಿಸ್ಕಸ್ ಮಾಡಿ ಹೇಳ್ತೀನಿ ನಿಮ್ಗೆ. ಆಯ್ತು ಭಯ್ಯ, ಠೀಕ್ ಹೇ. ನೋಡಪ್ಪ, ನನ್ ತಮ್ಮನ ಅಕೌಂಟ್ಗೆ ಹಾಕ ಅಮೌಂಟ್. ಮಿಕ್ಕಿದ್ ಲೇಬರ್ ಚಾರ್ಜ್ ನಾನ್ ನೋಡ್ಕೊಂತೀವಿ. ದಯವಿಟ್ಟು ಅಮೌಂಟ್ ಕಮ್ಮಿ ಮಾಡ್ಕೊಳ್ಳಿ ಸರ್. ಅಷ್ಟೆಲ್ಲ ಅಮೌಂಟ್ ಜಾಸ್ತಿ ಆಗುತ್ತೆ, ಪ್ಲೀಸ್ ಸರ್. ನೀನ್ ಇಷ್ಟು ಕೇಳ್ಕೊಂತಿದ್ಯಾ ಅಂತ 10,000 ರೂಪಾಯಿ ಮಾಡ್ಕೊಂತೀನಿ. ನನ್ ತಮ್ಮನ ಅಕೌಂಟ್ಗೆ ಹಾಕು. ನೋಡಿ ಸರ್, 10,000 ಕಟ್ಟಿ ಬಿಲ್ ತಂದು ಕೊಡ್ತೀನಿ. ಏಯ್ ನಿಂತ್ಕೊಳ್ಳೋ, ನೀನ್ ನನ್ನ ಅಕೌಂಟ್ಗೆ ಹಾಕೋ. ಹಾ. ನಾಳೆ ಬಂದು ನಾವೇ ರೆಡಿ ಮಾಡಿಸ್ಕೊಂತೀವಿ. ನೋಡಿ ಸರ್, ನನ್ನ ಗ್ಯಾರೇಜ್ ಅವ್ರಿಗೆ ಫುಲ್ ಪೇಮೆಂಟ್ ಮಾಡಿಬಿಟ್ಟೇ ಬರ್ತೀನಿ. ಹೆಂಗಾದ್ರೂ ಮಾಡಿ 10,000 ರೂಪಾಯಿ ಗಿಟ್ಟಿಸ್ಕೊಂಬೋದಿತ್ತು. ನಾನು ಅದೇ ಪ್ಲಾನ್ ಇದ್ನಣ್ಣ, ನಂಗೆ ಗೊತ್ತಿದ್ಯು ನಿಂಗ್ ಮಾಡ್ತಾನೆ ಅಂತ. ಮಿಸ್ ಆಯ್ತು. ಏಯ್ ಸುಮೇರ್ ಬರ್ತಾವನೆ. ತಗೊಳ್ಳಿ ಸರ್. ಹಾ, ನೋಡಿ ಸರ್, ಕಾರ್ ಡ್ಯಾಮೇಜ್ ಆಗೋಗಿರೋದೇನೋ ಆಗೋಗಿದೆ. ನಾನು ಅದಕ್ಕೆ ಬಂದು ಬಿಲ್ಲು ಕಟ್ಟಿದ್ದೀನಿ. ನಾನು ಎಲ್ಲಿ ಪಿಕ್ ಮಾಡಿದ್ರು ಅಲ್ಲೇ ಡ್ರಾಪ್ ಮಾಡಿಬಿಡಿ ಸರ್. ಏ ಯಾರು ಇವನು? ಆಯ್ತು ಬಾಬಾ. ಹತ್ತೋ ಗಾಡಿ. ಆಯ್ತು ಬನ್ನಿ ಸರ್. ಏಯ್ ಏಯ್ ಯಾವನು ನೀನು? ಏಯ್. ಥೂ. ಏಯ್, ಪಾಪ ಅಂತ ಬಿಟ್ರೆ ಮತ್ತೆ ಡ್ಯಾಮೇಜ್ ಮಾಡ್ತೀಯಾ? ಬಿಡಿ ಸರ್. ಏನ್ ಸರ್ ಪಾಪ ಅಂತ ನೀವು ನನ್ನ ಬಿಟ್ಟಿದ್ದು? ಅರೆ ಥೂ. ಏ ರವಿ, ಪೊಲೀಸಿಗೆ ಕಾಲ್ ಮಾಡ. ಆಯ್ತು ಕರ್ಸಿ ಸರ್. ನಾವ್ ನೋಡದೆ ಇರೋ ಪೊಲೀಸ್ ಫೋನ್ ಮಾಡ್ತೀನಿ, ಅವ್ರೇನ್ ಮಾಡ್ಬೇಕು ಬಂದ್ ಮಾಡ್ತಾರೆ. ಸರ್, ಸದಾಶಿವನಗರ ಸರ್ಕಲ್ ಅಲ್ಲಿ ನಮ್ ಗಾಡಿಗೆ ಓವರ್ಟೇಕ್ ಮಾಡಿ ಟಚ್ ಮಾಡಿ ನಮ್ಮಲ್ಲೇ ರೌಡಿಸಮ್ ಮಾಡ್ತಾವನೆ ಸರ್. ಓಕೆ ಸರ್, ಬನ್ನಿ ಸರ್. ಬರ್ತಾರಿರೋ, ನಿಂಗೇನ್ ಮಾಡ್ಬೇಕೋ ಅದನ್ನ ಮಾಡ್ತಾರೆ. ಸರ್ ಇವನೇ ಸರ್, ನಮ್ ನಮಸ್ಕಾರ ಗಾಡಿಗೆ ಓವರ್ಟೇಕ್ ಸರ್. ಮಾಡಿ ನಮ್ಮೆಲ್ಲ ರೌಡಿಸಮ್ ಮಾಡ್ತಾವನೆ. ಏಯ್ ಏನ್ರಿ, ಏನಾಯ್ತು? ಎಂತ ಕಚ್ಚಡಗಳಿರ್ಬೇಕು ಸರ್ ಇವರು. ಗ್ಯಾರೇಜ್ಗೆ ಹೋಗಿ ಡ್ಯಾಮೇಜ್ ಮಾಡಿರೋ ತಪ್ಪಿಗೆ ಗ್ಯಾರೇಜ್ ಅವ್ರಿಗೆ ಫುಲ್ ಪೇಮೆಂಟ್ ಮಾಡಿದ್ದೀನಿ. ಅಲ್ಗೋದ್ರೆ ಗ್ಯಾರೇಜ್ ಅವ್ರಿಗೆ ಬೇಡ ನಮ್ಗೆ ಪೇಮೆಂಟ್ ಮಾಡಿ ಅಂತಾರೆ ಸರ್. ಸರ್ ಎಲ್ಲ ಸುಳ್ಳು ಹೇಳ್ತಾವ್ ಸರ್ ಇವನು. ರೀ, ಅವ್ರೇನಾದ್ರು ಬಿಲ್ ಪೇ ಮಾಡಿದ್ರೆ ರೆಸಿಪ್ಟ್ ಇದ್ರೆ ಕೊಡ್ರಿ. ಕೊಡ್ರಿ ಸರ್, ತಗೊಳ್ಳಿ. ನೋಡಿ ಸರ್, ಎಲ್ಲ ಬಿಲ್ ಪೇ ಮಾಡಿದಾರಲ್ರಿ, ಮತ್ತೇನ್ರಿ ನಿಮ್ದು? ಸರ್ ಪೇ ಏನೋ ಮಾಡೋನೆ, ಮತ್ತೆ ಡ್ಯಾಮೇಜ್ ಮಾಡೋಗ್ತಾವನೆ. ಎಲ್ಲ ನಿಮ್ಮನ್ನ ನೀವೇ ಬಗೆಹರಿಸ್ಕೊಂಡು ಮತ್ತೆ ನಮ್ಮನ್ನ ಬೇರೆ ಕರೆದಿದ್ರಾ? ಏಯ್ ಹೋಗ್ರಿ ನೀವು. ಸರ್
ಏಯ್ ತಗೊಳ್ರಿ, ಟ್ರಾಫಿಕ್ ಕ್ಲಿಯರ್ ಮಾಡ್ರಿ. ಏನ್ ಸರ್? ಸರ್ ಮೂವ್ ಮಾಡ್ರಿ, ಜಾಮ್ ಆಗುತ್ತೆ. ಹೊರಡ್ರಿ. ಕರ್ದಿದ್ದೆಲ್ಲ ವೇಸ್ಟ್ ಆಯ್ತು, ನಡೆಯಲ್ಲ. ವರ್ಷ ಪೂರ್ತಿ ದುಡ್ದಿದ್ದೆಲ್ಲ ಹೀಗೆ ಖರ್ಚಾಗ್ತಿದೆ. ಹ, 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 ಹ. ಛೇ, ಮತ್ತೆ ಅದೇ ಕನ್ಸ, ಮತ್ತೆ ಅದೇ ಬ್ಯಾಡ್ ಡ್ರೀಮ್ಸ್. ಇಲ್ಲ, ಇವಾಗೇನು ಕನ್ಸು ಕಾಣ್ತಿದ್ದೀನೋ ಅದು ಫ್ಯೂಚರಲ್ಲಿ ನಡೆಯೋ ಘಟನೆ ಆಗೇ ಇರುತ್ತೆ. ಹೇಗಾದರೂ ಮಾಡಿ ಫ್ಯೂಚರಲ್ಲಾಗೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಲೇಬೇಕು. ಹಾಂ, ಫೋನಲ್ಲಿಟ್ಟೆ. ಹಾಂ, ಎಲ್ಲೋಯ್ತು? ಹಾಂ ಹಾಂ, ಛೇ, ಲೇಟ್ ಬೇರೆ ಆಗೋಗಿದೆ. ಆಫೀಸಿಗೆ ಬೇರೆ ಟೈಮ್ ಆಯಿತು. ಫಸ್ಟ್ ರೆಡಿ ಆದರೂ ಆಗ್ಬಿಡೋಣ. ಏಯ್ ನನ್ನ ಮಗನೇ, ಎಲ್ಲೋ ನೋಡ್ಕೊಂಡು ಓಡಿಸ್ತಾ ಇದೆಯಾ ಗಾಡಿ? ಕಣ್ಸಲ್ಲ ನಿನ್ಗೆ? ಏನೋ ಈ ತರ ಸ್ಕ್ರಾಚ್ ಮಾಡಿದ್ಯಾ? ಏಯ್ ನಡಿಯೋ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ ಅನ್ಕೋ, ನೀನೇ ರೆಡಿ ಮಾಡ್ಕೊಡ್ಬೇಕಾಗುತ್ತೆ. ಪೊಲೀಸ್ ಅಂತಲ್ಲ. ಯಾಕೆ ಸರ್? ತಪ್ಪು ನಿಮ್ದು ಇದೆ. ಹೌದಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಯಾರು ತಪ್ಪಂತ ಗೊತ್ತಾಗುತ್ತೆ. ಸರ್, ಸದಾಶಿವನಗರ ಸರ್ಕಲ್ ಅಲ್ಲಿ ನಮ್ ಗಾಡಿಗೆ ಓವರ್ಟೇಕ್ ಮಾಡಿ ಟಚ್ ಮಾಡಿ ನಮ್ಮಲ್ಲೇ ರೌಡಿಸಮ್ ಮಾಡ್ತಾವನೆ ಸರ್. ಓಕೆ ಸರ್, ಬನ್ನಿ ಸರ್. ಬರ್ತಾರಿರೋ, ನಿಂಗೇನ್ ಮಾಡ್ಬೇಕೋ ಅದನ್ನ ಮಾಡ್ತಾರೆ. ಸರ್ ಸರ್, ಇವನೇ ಸರ್. ನಮಸ್ಕಾರ ಸರ್. ಓವರ್ಟೇಕ್ ಮಾಡಿ ನಮ್ಮೆಲ್ಲ ರೌಡಿಸಮ್ ಮಾಡ್ತಾವನೆ. ಏಯ್ ಏನಾಯ್ತ್ರಿ? ಏನಾಯ್ತು? ನೋಡಿ ಸರ್, ತಪ್ಪು ಅವ್ರದ್ದು ಇದೆ. ಇಂಡಿಕೇಟರ್ ಆಗ್ತಲ್ಲ, ರೈಟ್ ಸೈಡ್ ತಗೊಂಬಿಟ್ಟು ಸ್ಲೈಟ್ ರೈಟ್ ತಗೊಂಬಿಟ್ಟು ಈಗ ನೋಡಿದ್ರೆ ತಪ್ಪು ನಂದು ಅಂತಿದ್ದಾರೆ. ಈಗ ಕಾರ್ ಇನ್ಶೂರೆನ್ಸ್ ಅವ್ರ ಹತ್ರ ಇದೆ ಅಲ್ವಾ, ಅದನ್ನ ಕ್ಲೈಮ್ ಮಾಡ್ಕೊಳ್ಳೋಕೆ ಹೇಳಿ ಅಷ್ಟೇ. ಸರ್ ಎಲ್ಲ ಸುಳ್ಳು ಹೇಳ್ತಾವನ್ ಸರ್ ಇವನು. ರೀ ಸುಮ್ಮನೆ ಇರಿ, ಸಾಕು. ಇಬ್ಬರದು ತಪ್ಪಿದೆ. ಅವ್ನಿಗೆ ರಾಂಗ್ ಡ್ರೈವಿಂಗು ರ್ಯಾಶ್ ಡ್ರೈವಿಂಗ್ ಅಂತೇಳಿ 5,000 ಫೈನ್ ಹಾಕಿದ್ದೀನಿ. ನಿಮ್ಗೆ 2,000 ಫೈನ್ ಹಾಕಿದ್ದೀನಿ. ಫೈನ್ ಕಟ್ಬಿಟ್ಟು ಗಾಡಿ ತೊಗೊಂಡೋಗಿ. ಸರ್, ನಾನು ಅಮೌಂಟ್ ಕಟ್ಟಿದ್ದೀನಿ ಸರ್. ನಾನು ಇನ್ನು ಹೋಗ್ಬೋದಲ್ವಾ? ನೋಡ, ನೋಡಕೊಳ್ಳೆ ಎಜುಕೇಟೆಡ್ ತರ ಕಾಣ್ತಾ ಇದೆಯಾ? ಸರಿಯಾಗಿ ಬಿಹೇವ್ ಮಾಡೋದು ಕಲ್ತ್ಕೋ. ಸಾರಿ ಸರ್. ಇನ್ನೊಂದ್ಸರಿ ಹಿಂಗೇನಾರು ಮಾಡಿದ್ರೆ ಗಾಡಿ ಸೀಸ್ ಮಾಡ್ಬಿಡ್ತೀನಿ. ಹ್ಞೂ ಸರ್. ಏನೋನಪ್ಪ. ತೋಳ್ರಿ ಸರ್. ಏನ್ ಸರ್? ಟ್ರಾಫಿಕ್ ಕ್ಲಿಯರ್ ಮಾಡ್ರಿ. ಯಾವ ಪೊಲೀಸ್ ಮಾಡಿ. ಛೇ, ಮತ್ತೆ ಅದೇ ಕನ್ಸ, ಮತ್ತೆ ಅದೇ ಬ್ಯಾಡ್ ಡ್ರೀಮ್ಸ್. ಇಲ್ಲ, ಇವಾಗೇನು ಕನ್ಸು ಕಾಣ್ತಿದ್ದೀನೋ ಅದು ಫ್ಯೂಚರಲ್ಲಿ ನಡೆಯೋ ಘಟನೆ ಆಗೇ ಇರುತ್ತೆ. ಹೇಗಾದರೂ ಮಾಡಿ ಫ್ಯೂಚರಲ್ಲಾಗೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ಲೇಬೇಕು. ಮಗ ಮಲಗಿದ್ದ? ಲೋ ಮಚ್ಚ, ಇಷ್ಟೊತ್ತಲ್ಲಿ ಫೋನ್ ಮಾಡಿ ಮಲಗಿದೀಯ ಅಂತ ಕೇಳ್ತಿದೀಯಲ್ಲೋ. ತುಂಬ ಅರ್ಜೆಂಟ್ ಇದೆ. ಈ ವಿಷಯ ಎಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ ಕಣೋ. ಬೇಗ ಬರೋ. ಆಯ್ತು, 10 ನಿಮಿಷ ವೆಯ್ಟ್ ಮಾಡೋ ಮಗ, ಬಂದ್ಬಿಡ್ತೀನಿ. ಮಗ, ಅದು ಯಾಕೋ ಗೊತ್ತಿಲ್ಲ ಮಗ. ಈ ಟ್ಯಾಬ್ಲೆಟ್ ತಗೊಂಡಾಗೆಲ್ಲ ಪದೇ ಪದೇ ಒಂದೇ ಕನಸು ಬೀಳುತ್ತೆ ಕಣೋ. ಆ ಕನಸು ಮುಂದೆ ಆ ಘಟನೆ ಆಗೇ ಆಗುತ್ತೆ ಅಂತ ತುಂಬ ಭಯ ಆಗ್ತಿದೆ ಕಣೋ. ಅದಕ್ಕೇನು ಮಾಡಬೇಕು ಅನ್ಕೊಂಡಿದ್ದೀನಿ ನೀನು? ಏನಿಲ್ಲ ಕಣೋ, ನಾನೀಗ ಈ ಟ್ಯಾಬ್ಲೆಟ್ನ ನುಂಗ್ತೀನಿ. ಅದು ನಿನ್ನ ಹತ್ರ ಒಂದು ಇನ್ಸ್ಟ್ರೂಮೆಂಟ್ ಇದೆಯಲ್ಲ, ಅದಕ್ಕೆ ನನ್ನ ಡ್ರೀಮ್ನ ಜನ್ರೇಟ್ ಮಾಡಿ ಏನಾಗುತ್ತೆ ಅಂತ ಹೇಳ್ತೀಯ ಮಗ, ಪ್ಲೀಸ್ ಮಗ. ಆದರೆ ಅದೆಂಗೋ ಮಗ? ನಿನ್ನ ಗ್ಯಾಜೆಟಿಂದ ದಯವಿಟ್ಟು ಏನಾಗುತ್ತೆ ಅಂತ ಹೇಳೋ. ಸರಿ ಮಗ. ತಗೊಳ್ಳೋ, ತಲೆ ಹಾಕೊಳ್ಳೋ. ಈ ಟ್ಯಾಬ್ಲೆಟ್ ತಗೊಂಡು ನುಂಗು, ಏನಾಗುತ್ತೋ ನೋಡೋಣ.
ಅಣ್ಣ ಈ ಜಗಳ ಎಲ್ಲ ಬೇಕಾ? ಅಯ್ಯೋ ಸುಮ್ಮಿರಮ್ಮ, ನಿಂಗೇನು ಗೊತ್ತಾಗಲ್ಲ. ಬೆಂಗಳೂರಲ್ಲಿ ಇಂಥ 1000 ಜನ ಸಿಗ್ತಾರೆ. ನೀನು ಹುಷಾರಾಗಿ ಹೋಗು. ಸರ್, ಹುಷಾರಾಗಿ ಕರ್ಕೊಂಡು ಹೋಗಿ ಸರಿ ಸರ್. ಸರ್, ಆಯ್ತು, ಓಕೆ. ಸರಿ ಅಣ್ಣ. ಹಲೋ, ಹಲೋ, ಯಾರು? ನಾನು ಯಾರು ಅನ್ನೋದಿರ್ಲಿ, ಮೊದ್ಲು ನನ್ನ ಫ್ರೆಂಡ್ನ ಬಿಡು. ನಿನ್ ತಂಗಿನ ಕಿಡ್ನಾಪ್ ಮಾಡಿದೀನಿ. ಇಲ್ಲ ಅಂದ್ರೆ ನಿನ್ ತಂಗಿ ಉಳಿಯಲ್ಲ ಅಷ್ಟೇ. ವಾಟ್? ಏ ಪ್ಲೀಸ್, ನನ್ನ ತಂಗಿಗೇನು ಮಾಡ್ಬೇಡ. ಪೊಲೀಸು ಗೀಲೀಸು ಅಂತ ಏನೋ ಹೋದ್ರೆ ಅದ್ರ ಕತೆನೇ ಬೇರೆ ಇರುತ್ತೆ. ಆಯ್ತಾಯ್ತು, ನಿನ್ ಫ್ರೆಂಡ್ ಎಲ್ಲಿ ಪಿಕ್ ಮಾಡಿದ್ನೋ ನಾನು ಅಲ್ಲೇ ಬಿಡ್ತೀನಿ. ಆದ್ರೆ ಪ್ಲೀಸ್ ನನ್ನ ತಂಗಿಗೆ ಮಾತ್ರ ಏನು ಮಾಡಬೇಡ. ಮೇಡಮ್, ಆಟೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಬೇರೆ ಆಟೋ ಬುಕ್ ಮಾಡ್ಕೊಂಡು ಹೋಗಿ ಪ್ಲೀಸ್. ಸರಿ. ಆಯ್ತು ಮೇಡಮ್. ಥ್ಯಾಂಕ್ ಯು. ಏಯ್ 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 ಮಚ್ಚ, ಇದ್ದೇಳೋ. ಏನಾಯ್ತು ಮಗ? ಅದೇ ಇನ್ನೊಂದು ಸನ್ನಿವೇಶದಲ್ಲಿ ನಾನೇ ಇರಲ್ಲ ಕಣೋ. ಮಚ್ಚ, ಇವತ್ತು ನಾನು ಆಫೀಸ್ಗೆ ಹೋಗಲ್ಲ ಕಣೋ. ನಾನು ಆಫೀಸ್ಗೆ ಹೋದ್ರೆ ತಾನೇ ಇವೆಲ್ಲ ನಡೆಯೋದು. ಹೇಯ್, ಏನೋ ಹೇಳ್ತಾ ಇದೀಯಾ? ಹೌದು ಕಣೋ, ಇನ್ನೊಂದೇ ಸಲ ಟ್ರೈ ಮಾಡೋ, ಇನ್ನೊಂದೇ ಸಲ. ಲೋ, ಓಡೋಸ್ ಆಗುತ್ತೆ, ಬೇಡ ಕಣೋ. ಪ್ಲೀಸ್ ಕಣೋ, ಇನ್ನೊಂದೇ ಸಲ ಕಣೋ. ಈ ದಾರಿ ಆದ್ರೂ ವರ್ಕ್ ಆಗ್ಬೋದು, ಪ್ಲೀಸ್ ಕಣೋ. ಓ, ಇದು ಲಾಸ್ಟ್ ಟ್ಯಾಬ್ಲೆಟ್, ಇದನ್ನ ತಗೋ. ಮಿಕ್ಕಿದ್ ನಾನು ನೋಡ್ಕೋತೀನಿ. You know that foreign delegates are coming to me, and you have an important seminar meeting with them. No more arguments. You are suspended. ಓ ಗಾಡ್, ಇಷ್ಟಕ್ಕೇನೆ ಲೈಫ್ ಆಪೆ ಲೂಪ್. ಲೋ ಮಚ್ಚ, ಇದ್ದೇಳೋ ಮಗ. ಯಾಕೆ ಮಚ್ಚ, ಎಲ್ಲ ಓಕೆನಾ? ಲೋ ಮಚ್ಚ, ನೀನು ಹೇಳೋ ಹಾಗೆ ನೀನು ಗ್ಯಾರೇಜ್ಗೆ ಹೋಗಿ ಬಿಲ್ ಪೇ ಮಾಡಲೇಬೇಕು ಕಣೋ. ಅದು ನಿನ್ನ ಹಣೆ ಬರ್ದಿದೆ. ಯಾರೇನೋ ಮಾಡೋಕ್ಕಾಗಲ್ಲ ಕಣೋ. ಹಾ, ಯಾಕೋ, ಏನಾಯ್ತು? ಅದು ನೀನು ಆಫೀಸ್ಗೆ ಹೋಗದೆ ಇದ್ರೆ ನಿನ್ನ ಕೆಲಸ ಹೋಗುತ್ತೆ ಕಣೋ. ಮಗ, ಮಚ್ಚ, ಯಾವುದೇ ಸಿಚುವೇಶನಲ್ಲಿ ಏನೇ ಡಿಸಿಷನ್ ತಗೊಂಡ್ರು ಅದು ನಮ್ಗೆ ಕರೆಕ್ಟ್ ಅನ್ಸುತ್ತೆ. ಯಾಕಂದ್ರೆ ಅದು ನಮ್ಮ ಸೋಲ್ಗೆ ಹಾಗೆ ಆ ದೇವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಯಾವ ಪರಿಸ್ಥಿತಿಲಿ ಇದ್ದೀವಿ, ಹಾಗೆ ಯಾವ ಪರಿಸ್ಥಿತಿಗೋಸ್ಕರ ಈ ನಿರ್ಧಾರ ತಗೊಂಡಿದೀವಿ ಅಂತ ನಮಗೆ ಮಾತ್ರ ಗೊತ್ತಾಗುತ್ತೆ. ನಾವು ಫ್ಯೂಚರ್ನ ಮತ್ತೆ ಪಾಸ್ಟ್ನ ಚೇಂಜ್ ಮಾಡ್ಬೇಕು ಅನ್ಕೊಂಡ್ರೆ ನಾವೇ ಇರಲ್ಲ. ಇದರಿಂದ ಅರ್ಥ ಆಗಿದ್ದು ಒಂದೇ ಕಣೋ, ಎಕ್ಸೆಪ್ಟ್ ದ ಸಿಚುವೇಶನ್ ಆ್ಯಂಡ್ ಮೂವ್ ಆನ್. ಹೋ ಸರಿ ಮಚ್ಚ, ನಾನು ಆಫೀಸ್ಗೆ ಹೊರಡ್ತೀನಿ, ಮತ್ತೆ ಸಿಗೋಣ. ಓಕೆ ಕಣ. ಥ್ಯಾಂಕ್ ಯು ಸೋ ಮಚ್.